ಸ್ನೇಹಿತರೆ ನಮಸ್ಕಾರ. ಬಾಯಿ ಬುಡಕ್ಕಿ ಕಾಂಟ್ರವರ್ಸಿ ಕ್ವೀನ್ ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಿದ್ದಾರೆ ಎನ್ನುವಂಥ ಸುದ್ದಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಿದೆ, ಭಾರಿ ಸದ್ದನ್ನು ಮಾಡ್ತಿದೆ. ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಿರೋದು ಅರೇಂಜ್ ಮ್ಯಾರೇಜ್ ಅಲ್ಲ, ಇದೊಂದು ಲವ್ ಮ್ಯಾರೇಜ್ ಅನ್ನುವಂಥ ವಿಚಾರ ಈಗ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿದೆ. ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಲವ್ ಆಗುತ್ತಾ, ಇವರು ಕೂಡ ಪ್ರೀತಿಸೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡಿದ್ರೆ ಅದರಲ್ಲೇನು ಅಚ್ಚರಿ ಇಲ್ಲ. ಭಾರಿ ಸಂಭಾವಿತೆಯ ರೀತಿಯಲ್ಲಿ ಮತ್ತು ನಮ್ಮ ಸಂಸ್ಕೃತಿ ಹಾಗೆ, ನಮ್ಮ ಸಂಸ್ಕೃತಿ ಹಿಂಗೆ ಅಂತ ಹೇಳ್ಬಿಟ್ಟು ಪುಂಖಾನುಪುಂಖವಾಗಿ ಭಾಷಣವನ್ನು ಬಿಗಿತ್ತಿದ್ದಂಥ ಚೈತ್ರ ಕುಂದಾಪುರ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಆಗೇ ಆಗಬಹುದು. ಚೈತ್ರ ಕುಂದಾಪುರ ಲವ್ ಸ್ಟೋರಿ ಈಗ ರಿವೀಲ್ ಆಗಿದೆ. ಚೈತ್ರ ಕುಂದಾಪುರ ಪ್ರೀತಿಸ್ತಿರುವಂಥ ಹುಡುಗ ಯಾರು, ಆತ ಏನು ಮಾಡ್ತಿದ್ದಾನೆ, ಇವರ ಪ್ರೀತಿ ಶುರುವಾಗಿದ್ದು ಹೇಗೆ, ಇದು ಈಗ ಎಲ್ಲಿವರೆಗೆ ಬಂದಿದೆ ಮತ್ತು ಇವರ ನಡುವೆ ಈಗಾಗಲೇ ಮದುವೆಯ ಮಾತುಕತೆ ನಡೆದಿದೆಯಾ, ಯಾವಾಗ ಮದುವೆ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಈಗ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತಿದ್ದಾವೆ, ಮುನ್ನೆಲೆಗೆ ಬರ್ತಿದ್ದಾವೆ. ಹಾಗಾದರೆ ಚೈತ್ರ ಕುಂದಾಪುರ ಅವರ ಲವ್ ಸ್ಟೋರಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮೂಲಕ ತನ್ನ ಬದುಕಿನ 2ನೇ ಆವೃತ್ತಿಯನ್ನು ಶುರು ಮಾಡಿದಂಥ ಚೈತ್ರ ಕುಂದಾಪುರ ಇವತ್ತು ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳಿಗೆ ಬಹು ಬೇಡಿಕೆಯ ಒಬ್ಬ ಸ್ಪರ್ಧಿ ಅಂತಲೇ ಹೇಳ್ಬೋದು. ನಾನಾ ಕಾರಣಗಳಿಂದ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಧರ್ಮದ ಈ ಅಮಲನ್ನು ಏರಿಸುವಂತಹ, ಪಿತ್ತವನ್ನು ಏರಿಸುವಂತಹ ಭಾಷಣಗಳ ಮೂಲಕ ಧರ್ಮಗಳ ನಡುವೆ ಬೆಂಕಿಯನ್ನು ಹತ್ತಿಸುವಂತಹ ಮತ್ತು ಈ ಧರ್ಮಗಳ ನಡುವೆ ದೇಶದ ವಿಷ ಬೀಜವನ್ನು ಬಿತ್ತೋದ್ರ ಮೂಲಕ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಇದ್ದಂಥ ಚೈತ್ರ ಕುಂದಾಪುರ ಈಗ ಅದರಿಂದ ಹೊರಗಡೆ ಬಂದಿದ್ದಾರೆ. ಬಹುತೇಕ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದನ್ನು ಬಿಟ್ಟಿದ್ದಾರೆ. ಭಾಷಣಗಳನ್ನು ಮಾಡ್ತಾ ಊರಿಂದ ಊರಿಗೆ ಹೋಗ್ತಾ ಅಲ್ಲಿರುವಂತಹ ಶಾಂತಿ ಸುವ್ಯವಸ್ಥೆಯನ್ನು ಹಾಳುಗೆಡುತ್ತಾ, ಜೊತೆಗೆ ಅಲ್ಲಿರೋರನ್ನು ಜಾಗೃತಿಗೊಳಿಸ್ತೀನಿ ಎನ್ನುವಂತಹ ಮಾತಿನ ನೆಪದಲ್ಲಿ ಕೆಲವೊಂದಷ್ಟು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದಂಥ ಚೈತ್ರ ಕುಂದಾಪುರ ಬಂಡವಾಳ ಬಯಲಾಗಿದ್ದು, ಒಬ್ಬ ಅಭ್ಯರ್ಥಿಗೆ BJPಯ ಟಿಕೆಟನ್ನು ಕೊಡಿಸ್ತೀನಿ, ಒಬ್ಬ BJPಯ ಆಕಾಂಕ್ಷಿಗೆ ಗೋವಿಂದ್ ಪೂಜಾರಿಗೆ ಈ BJPಯ ಟಿಕೆಟನ್ನು, MLA ಟಿಕೆಟನ್ನು ಕೊಡಿಸ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಂದ ಹಣವನ್ನು ಕಿತ್ತಂತಹ ಕಾರಣಕ್ಕೋಸ್ಕರ ಸಿಕ್ಕಾಬಟ್ಟೆ ಸುದ್ದಿ ಆಗ್ತಾರೆ ಚೈತ್ರ ಕುಂದಾಪುರ. ಅದಾದ ಬಳಿಕ ಜೈಲಿಗೂ ಕೂಡ ಹೋಗಿ ಬರುವಂತಹ ಒಂದು ಸೌಭಾಗ್ಯ ಚೈತ್ರ ಕುಂದಾಪುರಕ್ಕೆ ಸಿಗ್ತದೆ. ಇದಾದ ಬಳಿಕ ಯಾವಾಗ ಚೈತ್ರ ಕುಂದಾಪುರ ಬೇಲ್ ಪಡೆದು ಹೊರಗಡೆ ಬರ್ತಾರೋ, ಹೊರಗಡೆ ಬಂದು ಇನ್ನೇನು ಹೊಸ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಚೈತ್ರಕ್ಕೆ ಸಿಕ್ಕಿದ್ದು ಬಿಗ್ ಬಾಸ್ ಅನ್ನುವಂಥ ಅವಕಾಶ. ಆಕೆಯ ವ್ಯಕ್ತಿತ್ವ ಕಂಪ್ಲೀಟಾಗಿ ಬದಲಾಯಿಸಿಕೊಳ್ಳೋದಕ್ಕೆ ಮತ್ತು ಆಕೆಯು ಕೂಡ ಕರ್ನಾಟಕದ ಎದುರುಗಡೆ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಅಂತಿದ್ರೆ ಅದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಇದೇ ರೀತಿ ಬಿಗ್ ಬಾಸ್ ಸಾಕಷ್ಟು ಜನರ ಜೀವನದಲ್ಲಿ ಬದಲಾವಣೆಯ ಮುಖ್ಯ ಕಾರ್ಯವನ್ನು ಮಾಡಿದೆ, ಅದೇ ರೀತಿ ಇಲ್ಲೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮೂಲಕ ಪ್ರಸಿದ್ಧಿಗೆ ಬಂದಂಥ ಚೈತ್ರ ಕುಂದಾಪುರ ಈಗ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಚೈತ್ರನೂ ಕೂಡ ಮದುವೆ ಆಗ್ತಾರಾ? ಚೈತ್ರನನ್ನು ಮದುವೆ ಆದವರು ಚೈತ್ರನ ಜೊತೆಗೆ ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯನಾ? ಚೈತ್ರ ಇವ್ರನ್ನ ಸಹಿಸ್ಕೊಂಡು ಹೋಗ್ತಾಳ? ಚೈತ್ರನನ್ನು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಹೀಗೆ ನಾನಾ ಪ್ರಶ್ನೆಗಳು ಹೇಳೋದು ಸಹಜ ಮತ್ತು ಸ್ವಾಭಾವಿಕ. ಕಾರಣ ಚೈತ್ರ ಕುಂದಾಪುರ ಸ್ವಭಾವವನ್ನು ಗಮನಿಸಿದವರು, ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಜೊತೆಗೆ ಇದ್ದವರಂತೂ ಈ ವಿಚಾರವನ್ನು ನೇರವಾಗಿ ಹೇಳ್ತಾರೆ. ಇದೀಗ ಚೈತ್ರ ಕುಂದಾಪುರ ಹುಡುಗನ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಒಂದು ಕಡೆ ಬಿಗ್ ಬಾಸ್ ಮುಗಿದ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನೊಂದು ರಿಯಾಲಿಟಿ ಶೋ ಪ್ರಸಾರ ಆಗ್ತಿತ್ತು, ಇದರಲ್ಲಿ ಬಹುಶಃ ಈಕೆ ಬರಬಹುದು ಅಂತ ಹೇಳ್ಬಿಟ್ಟಿತ್ತು. ಬಟ್ ಅಲ್ಲಿಗೆ ಹೋಗಲಿಲ್ಲ. ಈಕೆ ಬಂದಿದ್ದು ಭರ್ಜರಿ ಬ್ಯಾಚುಲರ್ಸ್ ಅನ್ನೋಂಥ ರಿಯಾಲಿಟಿ ಶೋಗೆ. ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗೆ ಬಂದಂಥ ಚೈತ್ರ ಕುಂದಾಪುರ ಈ ನಡುವೆ ಮಜಾ ಟಾಕೀಸ್ನಲ್ಲೂ ಕೂಡ ಭಾಗಿಯಾಗಿದ್ದರು, ಅತಿಥಿಯಾಗಿ ಮಜಾ ಟಾಕೀಸ್ನಲ್ಲೂ ಕೂಡ ಭಾಗಿಯಾಗಿದ್ದರು. ಯಾವಾಗ ಮಜಾ ಟಾಕೀಸ್ಗೆ ಬರ್ತಾರೋ ಅಲ್ಲಿ ಈ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಈ ವಿಚಾರವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾ ಇದೆ. ಮಜಾ ಟಾಕೀಸ್ನಲ್ಲಿ ಚೈತ್ರ ಮದುವೆ ವಿಚಾರ ಚರ್ಚೆ ಆಗುತ್ತೆ. ಚೈತ್ರ ಕುಂದಾಪುರ ಮದುವೆ ಆಗ್ತಿರೋದು ಕನ್ಫರ್ಮ್ ಅನ್ನೋದು ಅಲ್ಲೇ ಘೋಷಣೆ ಆಗುತ್ತೆ. ಹುಡುಗನಿಗಾಗಿ ಚೈತ್ರ ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಶುರು ಮಾಡಿದ್ದು, ಗಂಗಮ್ಮಜ್ಜಿಯಿಂದ ಟಿಪ್ಸ್ ಕೂಡ ಪಡಿತಾ ಇದ್ದಾರೆ ಅನ್ನುವಂಥ ವಿಚಾರ ಬಹಿರಂಗ ಆಗಿದೆ. ಸೃಜನ್ ಲೋಕೇಶ್ ಈ ಗಂಗಮ್ಮಚ್ಚಿಗೆ ಚೈತ್ರ ಮದುವೆ ಆಗ್ತಿದ್ದಾರೆ, ಅವರಿಗೆ ಟಿಪ್ಸ್ ನೀಡಿ ಎನ್ನುವಂಥ ವಿಡಿಯೋ ಈ ಹಿಂದೆ ವೈರಲ್ ಆಗಿತ್ತು. ಅದನ್ನು ನೋಡಿದಂಥ ವೀಕ್ಷಕರು ಇದು ತಮಾಷೆ ಅಲ್ವೇ ಅಲ್ಲ, ಸತ್ಯ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸುದ್ದಿ ಮಾಡಿದರು. ಮಜಾ ಟಾಕೀಸ್ ಫುಲ್ ಎಪಿಸೋಡ್ ಪ್ರಸಾರ ಆದಮೇಲೆ ವೀಕ್ಷಕರಿಗೆ ಇದಕ್ಕೊಂದು ಉತ್ತರ ಸಿಕ್ತು. 12 ವರ್ಷದ ಪ್ರೀತಿ ಇದು ಅನ್ನೋದು ಗೊತ್ತಾಯಿತು. ಹೌದ್ರಿ, 12 ವರ್ಷದ ಪ್ರೀತಿ, ಒಂದಲ್ಲ ಎರಡಲ್ಲ.
ಮಜಾ ಟಾಕೀಸ್ ಶೋಗೆ ಬಂದಂತಹ ಧರ್ಮಕೀರ್ತಿರಾಜ್, ಅನುಷಾ, ಚೈತ್ರ ಇವರನ್ನ ವೆಲ್ಕಮ್ ಮಾಡಿದಂಥ ಸೃಜನ್ ಲೋಕೇಶ್ ಚೈತ್ರ ಕುಂದಾಪುರ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದಲ್ಲೇ ಮಾತನ್ನು ಶುರು ಮಾಡಿದರು. ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜಾ ಅನ್ನುವಂಥ ಪ್ರಶ್ನೆಗೆ ಚೈತ್ರ ಎರಡೂ ಅಂತ ಹೇಳ್ಬಿಟ್ಟು ಉತ್ತರವನ್ನು ಕೊಟ್ಟರು. ತಕ್ಷಣ ಮಧ್ಯೆ ಮಾತನಾಡಿದಂಥ ಅನುಷಾ ಅವರದ್ದು 12 ವರ್ಷದ ಲವ್ ಸ್ಟೋರಿ ಸರ್ ಅಂತೇಳಿ ಹೇಳ್ತಾರೆ. ಇದಕ್ಕೆ ಚೈತ್ರ ತಲೆದೂಗಿ ಎಸ್ ಎಂದಿದ್ದಲ್ಲದೆ ಕಾಲೇಜಿನಲ್ಲಿ ಲವ್ ಸ್ಟೋರಿ ಶುರುವಾಗಿತ್ತು ಅನ್ನುವಂಥ ಸುಳಿವನ್ನು ಕೊಡ್ತಾರೆ. ಹೇಗೆ ಎಲ್ಲರಂತೆ ನಮ್ಮದು ಕೂಡ ರೊಮ್ಯಾಂಟಿಕ್ ಆಗಿ ಶುರುವಾದಂಥ ಪ್ರೀತಿ ಅಲ್ವೇ ಅಲ್ಲ. ನನ್ನನ್ನು ದ್ವೇಷಿಸುವವರೇ ಈಗ ನನ್ನನ್ನು ಪ್ರೀತಿಸ್ತಿದ್ದಾರೆ ಅಂಥೇಳಿ ಚೈತ್ರ ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಕ್ಯಾಂಟೀನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡ್ತಿದ್ದಂಥ ಹುಡುಗ, ನನ್ನನ್ನು ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಳು ಕಿರಿಕಿರಿ ಅಂತೇಳಿ ಹೇಳ್ತಾ ಇದ್ದಂಥ ಹುಡುಗ ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಅಂತ ಹೇಳ್ತಾರೆ. ಆದರೆ ಎಲ್ಲೂ ಹುಡುಗ ಯಾರು ಅನ್ನೋದನ್ನು ಚೈತ್ರ ಹೇಳಲಿಲ್ಲ. ಹಾಗೆಯೇ ಮದುವೆ ಯಾವಾಗ ಅನ್ನೋಂಥ ವಿಚಾರವನ್ನು ಕೂಡ ಚೈತ್ರ ಬಿಟ್ಟು ಕೊಟ್ಟಿಲ್ಲ. ಒಂದು ಮಾಹಿತಿಯ ಪ್ರಕಾರ ಚೈತ್ರ ಜೊತೆಗೆ ಜೈಲಿಗೆ ಹೋದಂತಹ ಒಬ್ಬ ವ್ಯಕ್ತಿನೇ ಚೈತ್ರ ಕುಂದಾಪುರ ಅವರ ಸ್ನೇಹಿತ ಮತ್ತು ಪ್ರಿಯತಮ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಬಟ್ ಅದರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅದನ್ನು ಚೈತ್ರ ಒಪ್ಪೂ ಕೂಡ ಇಲ್ಲ. ಹಾಗಾಗಿ ಅದರ ಬಗ್ಗೆ 100% ಇವರೇ ಅಂತೇಳಿ ಹೇಳುವಂತಹ ಸಾಧ್ಯತೆ ವಿರಳ ಅಂತಲೇ ಹೇಳ್ಬೋದು. ಹೇಳಲು ಕೂಡ ಬಾಡದು, ಕನ್ಫರ್ಮ್ ಇಲ್ಲ ಬೇಡ ಬಿಡಿ. ಹೀಗಾಗಿ ಈಗ ಯಾವ ಹುಡುಗನನ್ನು ಚೈತ್ರ ಮದುವೆ ಆಗ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿ ಉಳಿದಿದೆ. ಬಟ್ ಬೇರೆ ಎಲ್ಲ ವಿಚಾರಗಳು ಕೂಡ ಈಗ ಬಹಿರಂಗ ಆಗಿದೆ. ಆ ಹುಡುಗನಿಗಾಗಿಯೇ ಚೈತ್ರ ಕಂಪ್ಲೀಟ್ ಆಗಿ ಬದಲಾಗ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಹೌದು, ಚೈತ್ರ ಮದುವೆ ಆಗ್ತಿರುವಂಥ ಹುಡುಗನನ್ನು ಬಿಗ್ ಬಾಸ್ ಸ್ಪರ್ಧಿಗಳು ನೋಡಿದ್ದಾರೆ. ಅವ್ರು ತುಂಬ ಸಾಫ್ಟು, ಕೂಲಾಗಿ ಮಾತನಾಡ್ತಾರೆ. ಚೈತ್ರಿಗೆ ಕಂಪ್ಲೀಟಾಗಿ ತದ್ವಿರುದ್ಧ ಅಂತ ಹೇಳ್ಬಿಟ್ಟು ಧರ್ಮಕೀರ್ತಿರಾಜ್ ಹಾಗೂ ಅನುಷರೇ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ತಮ್ಮ ಹುಡುಗನಿಗೆ ಹೇಗೆಲ್ಲ ಕಾಟ ಕೊಟ್ಟಿದ್ದೆ ಅನ್ನೋದನ್ನು ಹೇಳಿದ್ರಂತೆ. ಅದನ್ನು ಶೋನಲ್ಲಿ ಹೇಳುವಂತೆ ಧರ್ಮ ಒತ್ತಾಯ ಕೂಡ ಮಾಡಿದ್ರು. ಆದರೆ ಚೈತ್ರ ಯಾವುದನ್ನು ಕೂಡ ಹೇಳಿಲ್ಲ. ಹುಡುಗನಿಗಾಗಿ ನನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ತಿದ್ದೇನೆ ಅನ್ನೋದನ್ನು ಮಾತ್ರ ಹೇಳಿ ಸುಮ್ಮನಾಗ್ತಾರೆ ಚೈತ್ರ ಕುಂದಾಪುರ. ಇನ್ನು ಚೈತ್ರ ವಿಚಾರದಲ್ಲಿ ಮತ್ತೊಂದು ಸಂಗತಿಯು ಕೂಡ ವೈರಲ್ ಆಗಿತ್ತು. ಏನದು, ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಉಂಗುರವನ್ನು ಕಳೆದುಕೊಂಡು ಚಡಪಡಿಸಿದ್ರು. ಉಂಗುರ ನೋಡಿ ಚೈತ್ರಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಜನ ಅವತ್ತೇ ಅನ್ಕೊಂಡಿದ್ರು. ಚೈತ್ರ ಕೂಡ ಸುಳಿವನ್ನು ನೀಡಿದ್ರು. ಹೊರಗಡೆ ಬಂದ ಮೇಲೆ ಅದು ಎಂಗೇಜ್ಮೆಂಟ್ ಉಂಗುರ ಅಲ್ಲ, ನನಗೆ ಮದುವೆ ಫಿಕ್ಸ್ ಆಗಿಲ್ಲ ಅಂತಲೂ ಕೂಡ ಹೇಳಿದರು. ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕದಲ್ಲಿ ಇರುವಂತಹ ವ್ಯಕ್ತಿ, ನಂಬಿಕೆ ಇರುವಂಥ ವ್ಯಕ್ತಿ, ಈ ರೀತಿಯಾದಂಥ ವ್ಯಕ್ತಿ ನನಗೆ ಬೇಕು. ಅಮ್ಮನಿಗೆ ಒಳ್ಳೆ ಮಗ ಆಗಿರಬೇಕು. ಮದುವೆ ಆಗುವಂಥ ಹುಡುಗನ ಬಗ್ಗೆ ಹೆಚ್ಚು ನಿರೀಕ್ಷೆ ಇಲ್ಲ. ಅಮ್ಮ ತೋರಿಸಿದಂಥ ಹುಡುಗನಿಗೆ ಕೊರಳು ನೀಡ್ತೀನಿ ಅಂತಲೂ ಕೂಡ ಹೇಳಿದರು. ಆದರೆ ಈಗ ಚೈತ್ರ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನೋದು ಗೊತ್ತಾಗಿದೆ. ಅಮ್ಮ ತೋರಿಸಿದಂಥ ಹುಡುಗನಲ್ಲ, ಅಮ್ಮನಿಗೆ ಮಗಳು ತೋರಿಸಿದಂಥ ಹುಡುಗನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅಮ್ಮ ಒಪ್ಪಿಗೆಯನ್ನು ಕೊಡುತ್ತಿದ್ದಾರೆ. ಅಮ್ಮ ಕೊಟ್ಟಂಥ ಒಪ್ಪಿಗೆ ಹಿನ್ನೆಲೆಯಲ್ಲಿ ಚೈತ್ರ ಕುಂದಾಪುರ ಈಗ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂಥ ಸಂಗತಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಲ್ಲಿಗೆ ಒಂದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ಏನೋ ಯಾವುದೇ ಕಾರಣಕ್ಕೂ ಕೂಡ ಚೈತ್ರ ಕುಂದಾಪುರ ಮದುವೆ ಆಗದೇ ಇರೋರಲ್ಲ. ಚೈತ್ರ ಕುಂದಾಪುರ ಇಷ್ಟು ದಿನಗಳ ಕಾಲ ತಮ್ಮ ಪ್ರೀತಿಯ ವಿಚಾರವನ್ನು ಮುಚ್ಚಿಟ್ಟಿದ್ರು. ಚೈತ್ರ ಕುಂದಾಪುರ ಸದ್ಯದಲ್ಲೇ ಹಸಮಣೆಯನ್ನು ಏರಲಿದ್ದಾರೆ. 100% ಸತ್ಯ ಅನ್ನೋದು ಗೊತ್ತಾಗಲಿದೆ. ಜೊತೆಗೆ ಆ ಹುಡುಗ ಯಾರು ಅನ್ನೋದು ಕೂಡ ಕೆಲವೇ ದಿನಗಳಲ್ಲಿ ರಿವೀಲ್ ಆಗಲಿದೆ. ಆ ವಿಚಾರವನ್ನು ಕೂಡ ನಿಮ್ಮ ಮುಂದಿನ ಸ್ಟೋರಿಗಳಲ್ಲಿ ಇಡ್ತೀನಿ. ಈ ಸ್ಟೋರಿ ಬಗ್ಗೆ, ಚೈತ್ರ ಕುಂದಾಪುರ ಮದುವೆ ಆಗ್ತಿರೋದ್ರ ಬಗ್ಗೆ, ಚೈತ್ರ ಕುಂದಾಪುರ ಪ್ರೀತಿಸ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು